ಗಂಟೆಗಿರೋ ಫ್ಲೈಟ್ಗೆ 4 ಗಂಟೆಗೆ ಬಸ್ಸಿಗೆ ಹೋಗ್ತಿದ್ದೀನಿ. 4 ಗಂಟೆಗೆ ಹೋಗೋ ಬಸ್ಸಿಗೆ 3:15 ಬುಕ್ಕಿಂಗ್ ಮಾಡ್ತಾ ಇದ್ದೀನಿ. 3:15ಕ್ಕೆ ರೆಡಿ ಆಗೋಕ್ಕೆ 3 ಗಂಟೆಗೆ ಎದ್ದಿದ್ದೀನಿ. ಆ್ಯಂಡ್ ದೆನ್ ಪೀಪಲ್ ಸೇ ಟ್ರಾವೆಲಿಂಗ್ ಇಸ್ ಫನ್. ಬಸ್ ಅರ್ಧ ಗಂಟೆ ಲೇಟ್. ಬಟ್ಟೆ ಬಿಸಿಲಿದೆ. ಆಚೆ ಹೋಗಿ ಚೆನ್ನಾಗಿ ಡೆಲ್ಲಿ ಫುಡ್ ತಿನ್ನೋಣ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲ್ಲ ಅನ್ಸುತ್ತೆ, ಬಿಕಾಸ್ ಇಟ್ಸ್ ಸೋ ಹಾಟ್. ಆ್ಯಕ್ಚುಲಿ ಈ ಥರ ಸೋಲೋ ಟ್ರಾವೆಲ್ ಮಾಡೋದು ಒಬ್ಬಳೇ ಫಸ್ಟ್ ಟೈಮ್ ಇದು. ಎಷ್ಟು ಎಕ್ಸೈಟೆಡ್ ಆಗಿದ್ನೋ ಅಷ್ಟೇ ಭಯ ಕೂಡ ಇತ್ತು. ಬಟ್ ರೈಟ್ ನಾವು ಇಲ್ಲಿ ಕುತ್ಕೊಂಡು ಐ ಆಮ್ ಜಸ್ಟ್ ಫೀಲಿಂಗ್ ಗುಡ್. ಯಪ್ಪ, ಈ 17th ಪ್ಲ್ಯಾಟ್ಫಾರ್ಮ್ ಹುಡ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ಲು ಜೀವನ ಹೋಯಿತು. ಲೈಕ್ ಯಾರಿಗೆ ಕೇಳಬೇಕು ಗೊತ್ತಾಗಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಈ ಬ್ಯಾಗ್ ಹೊತ್ಕೊಂಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಯಿತು. ಬಟ್ ಫೈನಲಿ ಇಲ್ಲಿ ಬಂದಿದ್ದೀನಿ. 17th ಅಲ್ಲಿದೆ. ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ತಿದೆ. ಬಸ್ ಹತ್ಕೊಂಡಿದ್ದೀನಿ. 10ಕ್ಕೆ ಹೊರಡುತ್ತೆ ಬಸ್ಸು. ನಾಳೆ 4 ಗಂಟೆ ತನಕ ಇಲ್ಲೇ ಇರಬೇಕು. ಸಂಜೆ ಹಾಂ, ನಾನು ಟ್ರಿಪ್ ಸ್ಟಾರ್ಟ್ ಮಾಡಿ 2ನೇ ದಿನ ರಾಂಪುರಲ್ಲಿದ್ದೀನಿ. ಸಮಯ 11:15. ಇನ್ನೂ 4 ಗಂಟೆ ತನಕ ಹೀಗೆ ಕೂತಿರಬೇಕು. ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲ, ಬಿಸಿಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಹಿಮಾಚಲಕ್ಕೆ ಬಂದರೆ ಇಲ್ಲೂ ಬಿಸಿಲು. ಎಕ್ಸೈಟ್ಮೆಂಟ್ ಸತ್ತು ಬಿದ್ದಿದೆ. ಟೈಮ್ ಇಸ್ 2:45. ಸೊ ನಾನು ರೆಕಾಂಗ್ಪಿಗೆ 4 ಗಂಟೆಗೆ ತಲುಪಾಯಿತು. ಇಲ್ಲಿಂದ ಕಲ್ಪಾಗಿ ಹೋಗೋಕ್ಕೆ 30 ನಿಮಿಷ. ಸೊ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡೆ, ಬಿಕಾಸ್ ಇಟ್ ವಿಲ್ ಬಿ late for me if I had to wait for the buses. So yeah, Zostel hogana and let's see how it goes. But Rekongpio is also like very beautiful.